ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಪೂರ್ಣ ಸಂಚಿಕೆ ಏನೆಲ್ಲಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ವಿಡಿಯೋನೆಲ್ಲ ಸ್ಕಿಪ್ ಮತ್ತು ಸ್ಕ್ರೋಲ್ ಮಾಡಿದೆ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ. ಸೊ ಸಂಚಿಕೆಯ ಆರಂಭದಲ್ಲಿ ಈ ಕಡೆ ಅಜಿತ್ ಅವ್ರ ಮನೆ ಮುಂದೆ ಎಲ್ಲರೂ ಸಹ ಪಾರ್ಕಿಂಗ್ ಏರಿಯಾದಲ್ಲಿ ಚೇರ್ಗಳನ್ನ ಹಾಕ್ಕೊಂಡು ಕೂತಿರ್ತಾರೆ. ಸೊ ಅವ್ರು ಎಂಟಿದಿರಲ್ಲ, ಅವ್ರ ಹಿಂದೆನೇ ಎಣ್ಣೆ ಹಚ್ಚೋದಕ್ಕೆ ಅಂತ ಹೇಳ್ಬಿಟ್ಟು ನಿಂತಿರ್ತಾರೆ. ಅದೇ ಸಮಯ ಕರೆಕ್ಟಾಗಿ ಅಲ್ಲಿಗೆ ಸತ್ಯ ಅವರ ಆಗಮನ ಆಗುತ್ತೆ. ಆವಾಗ ಹೇಳ್ತಾರೆ, ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ಮನೆಯಲ್ಲೇ ಶಾಶ್ವತವಾಗಿ ಸ್ನಾನನ ಮುಗಿಸ್ಕೊಂಡು ಬಂದ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಅಲ್ಲೇ ಇರುವಂತಹ ರಾಮ್ ಅವ್ರು ಹೇಳ್ತಾರೆ, ಯುಗಾದಿ ಹಬ್ಬ ಪಾಸಿಟಿವ್ ಆಗಿ ಶುರುವಾಗಿದೆ, ಸೊ ಹಾಗಾಗಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಹಾರೈಸ್ತೀನಿ. ಸಂಗೀತ ಅವ್ರು ಹೇಳ್ತಾರೆ, ಅಲ್ಲ ಎಣ್ಣೆ ಸ್ನಾನ ಮಾಡ್ತೀನಿ ಅಂತ ಬಂದು ಕೂತ್ಕೊಂಡು ಅರ್ಧ ಗಂಟೆ ಆಯ್ತು, ಸುಮ್ಮನೆ ಮಾತಾಡ್ತಾನೆ ಇದ್ದೀರಾ, ಟೈಮ್ ನೋಡಿ ಎಷ್ಟಾಯ್ತು, ಪೂಜೆ ಮಾಡಬೇಕು, ಸ್ನಾನ ಮಾಡ್ಕೋತೀನಿ ಅಂತ ಬಂದು ಮಾತಾಡ್ತಿದ್ರೆ ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಎಲ್ಲ ಅಂತ ಹೇಳ್ತಾರೆ. ಇನ್ನು ಸತ್ಯ ಅವರು, ಸಂಗೀತಮ್ಮ ಗಂಡಸರು ಹಬ್ಬ ಹುಣ್ಣಿಮೆಗೆ ಮಾತ್ರ ಅದೃಷ್ಟವಂತರು, ಇನ್ನು ನೋಡ್ದಂತೆ ಪಾಪ 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 ಅಂತ ಹೇಳಿ ತಮಾಷೆ ಮಾಡಿ ಎಲ್ರನ್ನೂ ಕೂಡ ನಗಿಸ್ತಾರೆ. ಅಜಿತ್ ಅವರು, ಅಲ್ಲ ಯಾಕೆ ಸ್ಟೇಟ್ಮೆಂಟು, ಈ ಸ್ಟೇಟ್ಮೆಂಟ್ ಹಿಂದೆ ಏನ್ ನಿಮ್ಮ ಉದ್ದೇಶ ಆದ್ರೂ ಇರ್ಬೋದೇ ಅಂತ ಕೇಳ್ತಿದ್ದಾಗೆ ಸತ್ಯ ಅವ್ರು ಹೇಳ್ತಾರೆ, ಅಜಿತ್ ಮಾತಿಗೆ ಯಾವ ಉದ್ದೇಶನೂ ಇಲ್ಲ, ಯಾವ ಉದ್ದಿನ ಬೇಳೆ ಸಾಂಬಾರು ಇಲ್ಲ. 2 ನಿಮಿಷದಲ್ಲಿ ನೋಡ್ತಾ ಇರೋ ತೈಲಭರಿತವಾಗಿ ಸ್ನಾನ ಶುರುವಾಗುತ್ತೆ. ತುಂಬಾ ಖುಷಿಯಾಗಿ ದಿನ ಕಳೆಯುತ್ತೆ. ಸರ್ವೇ ಸಾಮಾನ್ಯ ನಾಳೆಯಿಂದ ಕೊತ್ತಂಬರಿ ಸೊಪ್ಪು ತಗೊಂಬ, ಪುದೀನ ಸೊಪ್ಪು ತಗೊಂಬ, ಮೆಣಸಿನ್ಕಾಯಿ ತಗೊಂಬ, ಹಾಲು ತಗೊಂಬ, ಹೀಗೆ ಆಗಿ ಕಾಲ ಕಳೆದೋಗುತ್ತೆ ತೀರಾ ಅಂತ ಹೇಳಿ ಎಲ್ರನ್ನು ಮತ್ತೆ ಕಾಲೆಳಿತಾರೆ ಸತ್ಯ ಅವರು. ಸತ್ಯ ಅವ್ರ ಮಾತಿಗೆ ಮನೆಯವರು ಎಲ್ಲರೂ ಕೂಡ ಫುಲ್ ಖುಷಿಯಾಗಿ ಜೋಶಲ್ಲಿ ನಗ್ತಾ ಇರ್ತಾರೆ. ಇನ್ನು ಸತ್ಯ ಅವ್ರ ಮಾತಿಗೆ ಅಲ್ಲೇ ಇರುವಂತಹ ಶ್ರವಣ್ ಅವರು, ಈ ಹಬ್ಬ ಹರಿದಿನ ಇವೆಲ್ಲನೂ ಕೂಡ ವರ್ಷಕ್ಕೊಂದ್ಸಾರಿ ಬರುತ್ತೆ, ಎಲ್ರಿಗೂ ಸಹ ಖುಷಿನ ತಂದ್ಕೊಡುತ್ತೆ, ಈ ಸಂದರ್ಭದಲ್ಲಿ ನೀನು ಏನೇನೋ ಹೇಳಿ ಎಲ್ರ ತಲೆಗೂ ಸಹ ಹುಳನ ಬಿಡಬೇಡ ಅಂತ ಹೇಳ್ತಿದ್ದಾಗೆ ಸತ್ಯ ಅವರು, ಆಯ್ತು ಬಿಡಿ ಹೇಳಿದ್ರೆ ಹೀಗೇನೆ, ಸತ್ಯನ ಬಾಯಲ್ಲಿ ಯಾವತ್ತು ಸತ್ಯನೇ ಬರೋದು. ನಾವು ಸಡನ್ ಆಗಿ ನೋಡ್ತಾನೆ, ಹೇ ಡಾಕ್ಟ್ರೇ, ನೀವು ಕುರಿ ಅಂದ ತಕ್ಷಣ ಕೂತ್ಬಿಟ್ಟಿದ್ದೀರಲ್ಲ, ಏನು ಎಣ್ಣೆ ಹಚ್ಚಿಸ್ಕೊಳಕ್ಕೆ ಅಂತ ಸತ್ಯ ಅವ್ರು ಕೇಳ್ತಿದ್ದಾಗೆ ಲಚ್ಚಿ ಅವ್ರು ಹೇಳ್ತಾರೆ, ಎಲ್ಲರೂ ಸೇರಿ ನನ್ನ ಕೂತ್ಕೋ ಅಂತ ಹೇಳಿದ್ರು, ಅದಕ್ಕೆ ನಾನು ಕೂತ್ಕೊಂಡೆ. ಸತ್ಯ ಅವರು, ಅಯ್ಯೋ ಹೋಯ್ತಲ್ಲಪ್ಪ ನಿನ್ ಸ್ವಾತಂತ್ರ್ಯ, ಮದ್ವೆ ಅನ್ನೋದು ಮದ್ವೆ ದಿನ ಮಾತ್ರ ಚೆನ್ನ ಅಂತೆ, ಹಾ ಅಂತ ಹೇಳ್ತಾರೆ. ಇನ್ನು ಅಂಜು ಅವರು ಸತ್ಯ ಅವ್ರ ಮಾತಿಗೆ, ಹಲೋ ಎಕ್ಸ್ಕ್ಯೂಸ್ ಮೀ, ಹಲೋ ಹಾಗೇನಿಲ್ಲ ಬಿಡಿ, ಬೇಕಾದ್ರೆ ನೀವೇ ನೋಡ್ತಾ ಇರ್ರಿ, ಮದ್ವೆ ಆದ್ಮೇಲೆ ಲಚ್ಚಿನೇ ನಿಮ್ಮ ಹತ್ರ ಹೇಳ್ತಾನೆ, ನಾನು ಮದ್ವೆಗೆ ಮುಂಚೆಗಿಂತ ಮದ್ವೆ ಆದ್ಮೇಲೆ ತುಂಬಾ ಚೆನ್ನಾಗಿದ್ದೀನಿ ಅಂತ, ಆ ರೀತಿ ನೋಡ್ಕೋತೀನಿ ನಾನು ಲಚ್ಚಿನ ಅಂತ ಹೇಳ್ತಿದ್ದಾಗೆ ಸಂಗೀತ ಅವರು, ಆಯ್ತಮ್ಮ ಮುಗಿತಾ ಎಲ್ರು ಭಾಷಣ, ಹಚ್ಚೋದಕ್ಕೆ ಟೈಮ್ ಆಗುತ್ತೆ, ಪೂಜೆಗೆ ಟೈಮ್ ಆಗುತ್ತೆ, ಬೇಗ ಎಲ್ಲರೂ ಸಹ ಎಣ್ಣೆ ಹಚ್ಚಿಸ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸಂಗೀತ ಅವರು ಹೇಳ್ತಾರೆ. ಇನ್ನು ಈ ಕಡೆ ಸತ್ಯ ಅವರು, ಸರಿ ಆಯ್ತು ನಡೀಲಿ, ಎಲ್ರಿಗೂ ಸಹ ಎಣ್ಣೆ ಸ್ನಾನ ಮುಂದುವರಿಲಿ ಅಂತಿದ್ದಾಗೇನೆ ಅಲ್ಲೇ ಇರುವಂತಹ ಭೂಮಿ ಅವರು ಹೇಳ್ತಾರೆ, ಸತ್ಯಣ್ಣ 1 ನಿಮಿಷ ಅಂತ. ಇನ್ನು ಸತ್ಯ ಅವರು, ಏನಮ್ಮ ಅಣ್ಣ, ಈ ಹಬ್ಬ ಮುಗಿಯೋವರೆಗೂ ನನ್ನ ಫೋನು ನಿಮ್ಮ ಹತ್ರನೇ ಇರ್ಲಿ. ಅವರು, ಏನ್ ವಿಷಯ? ಅವರು ತುಂಬಾ ಬೇಸರದಲ್ಲಿ, ಈ ಯುಗಾದಿ ನನಗೆ ಸದಾಕಾಲ ನೆನಪಲ್ಲಿರ್ಬೇಕು, ನಾನು ಸಾಹೇಬ್ರ ಜೊತೆ ಕಳೆಯುವಂತಹ ಒಂದೊಂದು ಕ್ಷಣನೂ ಕೂಡ ನೀವು ಮೊಬೈಲ್ ನಲ್ಲಿ ವಿಡಿಯೋ ಮಾಡ್ಕೊಡಿ ಸತ್ಯಣ್ಣ ಅಂತ ಹೇಳ್ತಿದ್ದಾಗೆ ಅಜಿತ್ ಮನ್ಸ್ಗೂ ಸಹ ಬೇಜಾರಾಗುತ್ತೆ. ಅವರು ಮೊಬೈಲ್ನ ಈಸ್ಕೊಂಡು ವಿಡಿಯೋ ಮಾಡ್ತೀನಿ, ಆದ್ರೆ ಈ ವಿಡಿಯೋನ ಡಿಲೀಟ್ ಮಾಡಲ್ಲ ತಾನೆ ಅಂತ ಕೇಳ್ತಾರೆ. ಇನ್ನು ಭೂಮಿಯವರು ಇಲ್ಲ ಅಂತ ಹೇಳಿ ಕತ್ನ ಅಳ್ಳಾಡಿಸ್ತಾರೆ. ನಿಜವಾಗ್ಲೂ ಇಲ್ಲ ಸತ್ಯಣ್ಣ, ಅದರಲ್ಲೂ ಈ ಯುಗಾದಿ ನನಗೆ ತುಂಬಾನೇ ಮುಖ್ಯ. ಇನ್ನು ಅಜಿತ್ ಅವರು, ಸತ್ಯಣ್ಣ ಈ ವಿಡಿಯೋನ ಮಾಡಾದ್ಮೇಲೆ ನನಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾರೆ. ಇನ್ನು ಅದನ್ನೆಲ್ಲ ಗಮನಿಸ್ತಾ ಇರುವಂತಹ ಅಶ್ವಿನಿ ಅವರು, ಅಲ್ಲ ನನಗೊಂದು ವಿಚಾರ ಅರ್ಥ ಆಗ್ತಿಲ್ಲ, ಮತ್ತೆ ಭೂಮಿ ಗಂಡ ಹೆಂಡತಿ ತಾನೆ, ಭೂಮಿ ಮೊಬೈಲ್ ನಲ್ಲಿ ವಿಡಿಯೋ ರೆಕಾರ್ಡ್ ಆಗಿದೆ ಅಂತಂದ್ರೆ ನೀನ್ ಯಾವಾಗ ಬೇಕಾದ್ರೂ ಆ ಮೊಬೈಲ್ ನಲ್ಲಿ ವಿಡಿಯೋನ ನೋಡ್ಬೋದು, ನೀನ್ ಯಾಕೆ ಆ ವಿಡಿಯೋನ ನಿನ್ ಮೊಬೈಲ್ಗೆ ಫಾರ್ವರ್ಡ್ ಮಾಡಿಸ್ಕೊತಾ ಇದೀಯಾ, ಯಾಕೆ ಭೂಮಿ ನಿನ್ ಜೊತೆ ಇರಲ್ವಾ ಅಂತಿದ್ದಾಗೆ ಅಜಿತ್ ಮತ್ತೆ ಭೂಮಿ ಅವರು ಶಾಕ್ಗೆ ಒಳಗಾಗ್ತಾರೆ. ಇನ್ನು ಮನೆಯವರೆಲ್ಲರೂ ಸಹ ಈ ಒಂದು ಮಾತಿಗೆ ಶಾಕ್ ಆಗ್ತಾರೆ. ಆದರೆ ಅಜಿತ್ ಅವರು ಆ ಮಾತನ್ನ ಮರೆಸ್ಬೇಕು ಅಂತ ಹೇಳಿಬಿಟ್ಟು, ಮಾತಿನ ಮೊದಲೇ ನೀನೇ ಹೇಳಿದಾಗ ಅಶ್ವಿನಿ ಇದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ, ಹೆಂಡತಿ ಸಮಸ್ಯೆ ಏನು ಅಂತ ಮದುವೆ ಆಗಿಲ್ದಿರೋರು ನಿನಗೆ ಅರ್ಥ ಆಗೋದಿಲ್ವಲ್ಲ, ಆ ದಿನದಲ್ಲಿ ನಾನು ಮತ್ತೆ ಭೂಮಿ ಜೊತೆನಲ್ಲಿ 24 ಗಂಟೆನೂ ಇರೋದಿಲ್ಲ ಅಲ್ವಾ, ಆದ್ರೆ ಭೂಮಿ ದೂರ ಇರೋ ಸಮಯದಲ್ಲಿ ಈ ಒಂದು ವಿಡಿಯೋನ ನೋಡ್ಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು, ನಾನ್ ಅವಳ ಹತ್ರ ಹೋಗಿ ಅವಳ ಮೊಬೈಲ್ ನ ತಗೊಂಡು ವಿಡಿಯೋ ನೋಡೋದಿಕ್ ಆಗೋದಿಲ್ಲ ಅಲ್ವಾ ಅಂತ ಅಶ್ವಿನಿಗೆ ಟಾಂಗ್ ಕೊಟ್ಟು, ಎನಿ ಟೈಮ್ ಅವಳು ನನ್ನ ಜೊತೆ ಇರಲ್ಲ ಅಂದಾಗ ನಾನು ಆ ವಿಡಿಯೋನ ನೋಡ್ಬೇಕು ಅಂತ ಹೇಳಿದಾಗ ನನ್ನ ಫೋನ್ ನಲ್ಲಿ ನಾನು ನೋಡ್ಕೊಬಹುದು ಅಂತ ಹೇಳಿ ಅಷ್ಟೇ. ಹಾಗೆ ಈ ಒಂದು ವಿಚಾರದಲ್ಲಿ ತುಂಬಾ ಯೋಚನೆ ಮಾಡುವಂತಹ ವಿಶೇಷನೇ ಇಲ್ಲ.
ಸತ್ಯ ಅವರು ಸರಿ ಆಯಿತು, ನಾನು ವಿಡಿಯೋನ ಶುರು ಮಾಡ್ತೀನಿ, ನೀನು ಎಣ್ಣೆ ಶಾಸ್ತ್ರನ ಶುರು ಮಾಡಮ್ಮ ಅಂತ ಹೇಳಿಬಿಟ್ಟು ವಿಡಿಯೋನ ಆನ್ ಮಾಡ್ಕೋತಾರೆ. ಇನ್ನು ಭೂಮಿಯವರು ಅಜಿತ್ಗೆ ಎಣ್ಣೆ ಹಾಕುವಂತಹ ಪ್ರೋಗ್ರೆಸ್ನ ಸ್ಟಾರ್ಟ್ ಮಾಡ್ಕೋತಾರೆ. ಮನೆಯಲ್ಲಿ ಎಲ್ಲರೂ ಕೂಡ ಅವ್ರವ್ರ ಪಾಡಿಗೆ ಎಣ್ಣೆನ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಶ್ರವಣ್ ಅವ್ರಿಗೆ, ಅವ್ರ ತಾಯಿ ಲಚ್ಚಿಕೇತ್ ಅವ್ರಿಗೆ, ಅಂಜು ಅವರು ಮತ್ತು ರಾಮ್ ಅವ್ರಿಗೆ, ಸಂಗೀತ ಅವರು ತುಂಬ ಖುಷಿಯಿಂದ ಎಲ್ರಿಗೂ ಸಹ ತಲೆಗೆ ಎಣ್ಣೆನ ಹಚ್ತಾ ಇರ್ತಾರೆ. ಶ್ರವಣ್ ಅವರು, ಅಮ್ಮ ಶಾರದಾ ಕಳೆದೋದಾಗಿಂದನೂ ಪ್ರತಿ ವರ್ಷನೂ ಕೂಡ ನೀನೇ ನನಗೆ ಎಣ್ಣೆನ ಹಚ್ತಾ ಇದೀಯಾ ಯುಗಾದಿಯಲ್ಲಿ. ಈಗ ಶಾರದಾ ಸಿಕ್ಕಿದ್ದಾಳೆ, ನಮ್ಮ ಕಣ್ಮುಂದೆನೇ ಇದ್ದಾಳೆ, ಆದರೆ ಅವಳಿಗೆ ಇದು ಯಾವುದ್ರ ಕೂಡ ಅರಿವಿನೂ ಇಲ್ಲ ಅಂತ ಹೇಳ್ತಿದ್ದಾಗೆ ಶಾರದಾ ಅವರು ಶ್ರವಣ್ ಕಡೆ ನೋಡ್ತಾರೆ. ಅವಳಿಗೆ ಇದೆಲ್ಲ ಯಾವಾಗ ಗೊತ್ತಾಗುತ್ತೋ, ಹಳೆದೆಲ್ಲ ಯಾವಾಗ ಅವಳಿಗೆ ನೆನಪಿಗೆ ಬರುತ್ತೋ ಅಂತ ಹೇಳಿ ನಾನು ಕೂಡ ಕಾಯ್ತಾನೇ ಇದ್ದೀನಿ. ಭೂಮಿಯವರು, ಸಾಹೇಬ್ರೆ ನೊಂದ್ಕೊಂಬಿಡಿ, ಈಗ ನೋಡಿ ಹೋದ್ ಸಾರಿ ಹಬ್ಬಕ್ಕೆ ನೀವು ಒಬ್ಬರೇ ಇದ್ರಿ, ಆದರೆ ಈ ವರ್ಷ ಹಬ್ಬಕ್ಕೆ ಶಾರದಮ್ಮನೂ ಕೂಡ ಇದ್ದಾರೆ, ಆದರೆ ನೀವು ನೊಂದ್ಕೊಳೋ ಆಗಿಲ್ಲ. ಮುಂದಿನ ವರ್ಷ ಈ ಯುಗಾದಿ ಹಬ್ಬಕ್ಕೆ ಶಾರದಮ್ಮನೆ ನಿಮ್ಮ ತಲೆಗೆ ಎಣ್ಣೆ ಹಚ್ಚಿ ಎಣ್ಣೆ ಸ್ನಾನನ ಮಾಡಿಸ್ತಾರೆ. ತೈರಿ ದೊಡ್ಡ ಸಾಹೇಬ್ರೆ ಅಂತ ಹೇಳಿ ಭೂಮಿಯವ್ರು ಹೇಳ್ತಾರೆ. ಹಾಗೆ ಹಬ್ಬದ ಕಳೆನೂ ಕೂಡ ನೋಡಿ ಶಾರದಮ್ಮನ ಮುಖದಲ್ಲಿ ಅಂತ ಹೇಳಿ ಶಾರದಮ್ಮನ್ನ ತೋರಿಸ್ತಾರೆ. ಶಾರದಮ್ಮ ಅವರು ಸ್ವಲ್ಪ ಖುಷಿಯಲ್ಲಿ ಇರ್ತಾರೆ. ಶ್ರವಣ್ ಅವ್ರು ಹೇಳ್ತಾರೆ, ಏನೋ ಭೂಮಿ, ನೀನು ಹೇಳ್ದಾಗೆ ಎಲ್ಲ ಒಳ್ಳೇದಾಗ್ಬಿಟ್ರೆ ಸಾಕು ಅಂತಿದ್ದಾಗೆ ಭೂಮಿಯವರು, ನಿಮ್ಗಿರೋ ಒಳ್ಳೆ ಮನಸ್ಸಿಗೆ ಸಾಹೇಬ್ರೆ ನಿಮ್ಗೆ ಒಳ್ಳೇದೇ ಆಗುತ್ತೆ ಅಂತ ಹೇಳ್ತಾರೆ. ಮನೆಯಲ್ಲಿ ಎಲ್ಲರೂ ಕೂಡ ಖುಷಿಯಾಗಿ ಎಣ್ಣೆನ ಹಚ್ಚಿಸ್ಕೊತಾ ಇರ್ತಾರೆ. ಅದನ್ನೆಲ್ಲನೂ ಕೂಡ ಸತ್ಯ ಅವರು ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇರ್ತಾರೆ. ಇನ್ನು ಮನೆಯವರೆಲ್ಲರೂ ಕೂಡ ಖುಷಿಯಿಂದ ಆ ಒಂದು ಸಂದರ್ಭನ ನೋಡ್ತಾ ಇರ್ತಾರೆ. ಸಂಗೀತ ಅವ್ರು ಹೇಳ್ತಾರೆ, ಎಲ್ಲರೂ ಕೂತ್ಕೊಂಡು ಮಸಾಜ್ ಮಾಡ್ಕೊಂಡು ಎಣ್ಣೆ ಹಾಕಿಸ್ಕೊಂಡು ಸಾಕು, ನಡೀರಿ ಸ್ನಾನ ಮಾಡಿ ನಡೀರಿ ಅಂತ ಹೇಳ್ತಾರೆ. ಇನ್ನು ಸತ್ಯ ಅವರು, ಸಂಗೀತಮ್ಮ ಯಾಕೆ ಎಷ್ಟು ಅರ್ಜೆಂಟ್ ಮಾಡ್ತೀರಾ, ನಿಮ್ಮ ಕುಟುಂಬದವ್ರಿಗೆ ಎಲ್ರಿಗೂ ಕೂಡ ಒಂದು ಸರ್ಪ್ರೈಸಿಂಗ್ ಕಾಯ್ದಿದೆ, ಪಲ್ಲವಿ ನಡೀರಿ ಅಂತ ಹೇಳ್ತಾರೆ. ಸತ್ಯ ಅವರು ಬಟ್ಟೆ ಬ್ಯಾಗ್ಗಳನ್ನೆಲ್ಲ ತಂದ್ಬಿಟ್ಟು, ಇದು ಎಲ್ಲಿಂದ ಪ್ರಾರಂಭ ಮಾಡಲಿ, ಇಲ್ಲಿಂದನೇ ಪ್ರಾರಂಭ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಭೂಮಿಯವ್ರ ತಾಯಿಗೆ ಬಟ್ಟೆ ಬ್ಯಾಗ್ನ ಕೊಡ್ತಾರೆ. ಮನೆ ಮಂದಿಗೆ ಎಲ್ರಿಗೂ ಕೂಡ ಸತ್ಯ ಅವರು ಬಟ್ಟೆ ಕೊಡ್ತಾರೆ. ಇನ್ನು ಸತ್ಯ ಅವ್ರು ಹೇಳ್ತಾರೆ, ಈ ಒಂದು ಉಡುಗೊರೆನ ಎಲ್ರಿಗೂ ಕೊಟ್ಟಿದ್ದು ನಮ್ಮ ಶ್ರವಣ್ ಅಣ್ಣಾರೆ ಅಂತ ಹೇಳ್ತಾರೆ. ಇನ್ನು ಸತ್ಯನ ಮಾತಿಗೆ ಈ ಕಡೆ ಸಂಗೀತ ಅವರು, ಅಲ್ಲ ಕಣೋ ಸತ್ಯ, ಎಲ್ರಿಗೂ ಕೊಟ್ಟಾಯ್ತು ನಮ್ಮ ಶ್ರವಣ ತಂದಿರೋ ಬಟ್ಟೆನ, ಆದ್ರೆ ಅಜಿತ್ ಮತ್ತೆ ಭೂಮಿಗೆ ಎಲ್ಲಿ? ಸತ್ಯ ಅವರು, ಅದನ್ನ ಅಜಿತ್ ಅವರು ಮಾವ ಶ್ರವಣ್ ಅವರು ಹೇಳ್ಬೇಕು, ನೀವೇ ಹೇಳ್ಬಿಡಿ ಅಂತ ಹೇಳ್ತಾರೆ. ಶ್ರವಣ್ ಅವರು, ನಿಮ್ಮಿಬ್ಬರಿಗೂ ಬಟ್ಟೆನ ತರೋಣ ಅಂತಾನೆ ಇದ್ದೆ ಅಜಿತ, ಆದ್ರೆ ನಿನ್ನ ಅರ್ಧ ಅಂಗಿ ಕಳೆದ ಸಲ ಶಿವರಾತ್ರಿ ಹಬ್ಬಕ್ಕೆ ನಾನೇ ತರ್ತೀನಿ ಅಂತ ಯಾವ ರೀತಿ ಹಠ ಮಾಡಿದ್ಲೋ, ಈ ಸರಿನೂ ಕೂಡ ಅದೇ ರೀತಿ ಹಠ ಮಾಡಿದ್ಲು, ಕಂಡಿದ್ದಾಳೆ ತಗೋ ಅಂತ ಹೇಳ್ತಾರೆ. ಅಜಿತ್ ಮನ್ಸಿಗೆ ಸ್ವಲ್ಪ ಭಾರ ಅನ್ಸುತ್ತೆ. ಈ ಕಡೆ ಭಾವುಕರಾಗಿ ಅಜಿತ್ ಅವ್ರನ್ನ ಭೂಮಿಯವರು ನೋಡ್ತಾ ಇರ್ತಾರೆ. ಇನ್ನು ಸಂಗೀತ ಅವರು, ಸರಿ ಆಯ್ತು ನಡೀರಿ ಎಲ್ಲರೂ ಸಹ ಸ್ನಾನ ಮಾಡಿ ಅಂತೇಳಿ ಒಬ್ಬೊಬ್ಬರನ್ನೇ ಇಬ್ಬರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಈ ಕಡೆ ಭೂಮಿಯವರು ರೂಮಲ್ಲಿ ಈ ಅಲಂಕಾರನ ಮಾಡ್ತಾ ಇರ್ತಾರೆ. ಆ ಅಲಂಕಾರ ಎಲ್ಲ ನೋಡಿ ನಾಚಿಕೊತ್ತಾ, ಅರೆ ಏನಿದು ಎಲ್ಲನೂ ಕೂಡ ಹೊಸ್ದಾಗಿದೆಯಲ್ಲ ಅಂತ ನಗ್ತಾ ಇರ್ತಾರೆ, ಮನಸ್ಸಲ್ಲಿ ಖುಷಿ. ತನ್ನ ಸೀರೆನ ತನ್ನ ಕೈಯಲ್ಲಿ ಇಟ್ಕೊಂಡು ಫುಲ್ ಖುಷಿಯಲ್ಲಿ ನೋಡ್ತಾ ಇರ್ತಾರೆ. ಸೀರೆ ಬಳೆ ಎಲ್ಲನೂ ತಗೊಂಡೋಗಿ ಮಿರರ್ ಮುಂದೆ ಕುತ್ಕೊಂಡು ತನ್ನ ಕೈಯಲ್ಲಿ ಬಳೆನ ಹಾಕೊಂಡ ಅದನ್ನೆಲ್ಲ ನೋಡ್ಬಿಟ್ಟು ಸ್ವಲ್ಪ ಹಾಕೊಳ್ಳೋ ತರ ಹಾಕೊಂಡು ಕೈಯಲ್ಲಿ ಇಟ್ಕೊಂಡು, ಸಾಹೇಬರು ನನಗೋಸ್ಕರ ಇದನ್ನೆಲ್ಲಾನು ಕೂಡ ಇಲ್ಲಿ ಇಟ್ಟಿದಾರ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಒಂದು ಲೆಟರ್ನ ತೆಗೆದು ಏನಿದು ಅಂತ ಹೇಳಿ ಪ್ಯಾಕ್ನ ಓಪನ್ ಮಾಡ್ತಾರೆ. ಲೆಟರ್ ಅಂತ ಹೇಳ್ಬಿಟ್ಟು ಲೆಟರ್ನ ತೆಗೆದು ನೋಡ್ತಾರೆ. ಅದರಲ್ಲಿ ಅಜಿತ್ ಅವರು ಪ್ರೀತಿಯ ಭೂಮಿ ಅಂತ ಹೇಳಿ ಕೆಲವೊಂದು ಲೈನ್ಸ್ ನ ಬರ್ದಿರ್ತಾರೆ. ಅದನ್ನ ಕೂತ್ಕೊಂಡು ಡೀಪ್ ಆಗಿ ಓದ್ತಾರೆ ಭೂಮಿಯವರು. ಆ ಲೆಟರ್ ಅಲ್ಲಿ ಈ ಒಲವಿನ ಉಡುಗೊರೆ ನಿನಗೆ ಅಂತ ಬರ್ದಿರೋ ಲೈನ್ಸ್ ತುಂಬಾ ಇಷ್ಟ ಆಗಿ ಒಡವೆ ಮತ್ತೆ ಸೀರೆನ ಹಾಕೊಂಡು ನೋಡ್ಬಿಟ್ಟು ಥ್ಯಾಂಕ್ ಯು ಸಾಹೇಬ್ರೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಭೂಮಿಯವರು ಹೇಳ್ತಾರೆ. ಲೋಕದಲ್ಲಿ ನಾನು ಈ ಒಂದು ಯುಗಾದಿನ ಆಚರಿಸಿದ್ದೀನಿ ಅನ್ನೋ ಒಂದು ಭಾವನೆನ ಕೊಟ್ಬಿಟ್ರೆ ನೀವು ನನಗೆ ಅಂತ ಹೇಳಿ ಮನಸ್ಸಿಂದ ತುಂಬಾ ಖುಷಿ ಪಟ್ಕೊಂಡು ಆ ಸೀರೆನ ನೋಡ್ತಾ ಇರ್ತಾರೆ. ಯಾವತ್ತೂ ನಿಮ್ಗೆ ಋಣಿಯಾಗಿರ್ತೀನಿ ಸಾಹೇಬ್ರೆ, ಅಷ್ಟೇ ಅಲ್ಲ ಏನ್ ಹೇಳ್ಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಸಾಹೇಬ್ರೆ, ನನ್ನ ಪಾಲಿಗೆ ದೇವ್ರ ಹಾಕ್ಬಿಟ್ರಿ ನೀವು.
ಈ ಕಡೆ ಅಂಜು ಅವರು ಕೂಡ ಸೀರೆ ಬ್ಲೌಸ್ ನ ಹಾಕೊಂಡು ಮಿರರ್ ಮುಂದೆ ನಿಂತ್ಕೊಂಡು ತನ್ನ ಅಂದನ ನೋಡ್ತಾ ಇರ್ತಾರೆ. ಚೆನ್ನಾಗಿ ರೆಡಿಯಾಗಿರುವಂತಹ ಅಂಜು ರೂಮ್ಗೆ ಈ ಕಡೆ ಲಚ್ಚಿ ಅವ್ರು ಬಂದ್ಬಿಟ್ಟು ಅಂಜು ಅಂತ ಹೇಳ್ಬಿಟ್ಟು ಈ ಕಡೆ ಅಂಜು ಮುಖನ ನೋಡ್ಕೊಂಡು ಒಂದ್ ರೀತಿ ಫೀಲ್ ಆಗ್ತಾರೆ. ಅಂಜು ಯಾಕೆ ಆಗ್ ನೋಡ್ತಿದ್ಯೋ, ಏನಾಯ್ತು, ಅವರು ಸಖತ್ತಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳ್ತಾರೆ. ಅಂಜು ಫುಲ್ ನಾಚಿಕೆಯಿಂದ ನೀನು ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೀಯಾ. ಈ ಕಡೆ ಲಚ್ಚಿ ಅವರು ಥ್ಯಾಂಕ್ಸ್ ಹೇಳ್ಬಿಟ್ಟು ಮನೆಯಲ್ಲಿ ಹರಿದೋಗಿರೋ ಜೀನ್ಸ್ ಪ್ಯಾಂಟು ಟೀ ಶರ್ಟ್ ನಲ್ಲಿ ನಿನ್ನ ನೋಡಿ ಸಾಕಾಗೋಗಿತ್ತು, ಆದ್ರೆ ಇವತ್ತು ಸೀರೆನಲ್ಲಿ ನೋಡಿ ತುಂಬಾ ಖುಷಿ ಆಯ್ತು, ನಾನ್ ನಿನ್ಗೆ ಏನೋ ತಂದಿದ್ದೀನಿ ಅಂತ ಹೇಳಿ ಒಂದು ಗಿಫ್ಟ್ ನ ತಂದಿರ್ತಾರೆ ಲಚ್ಚಿಕೇತ್ ಅವರು. ಇನ್ನು ಅಂಜು ಅವರು ಅದನ್ನ ಈಸ್ಕೊಂಡಂತಹ ಒಂದು ಸಸ್ಪೆನ್ಸಿಂಗ್ ಅಲ್ಲಿ ಇರ್ತಾರೆ. ಲಚ್ಚಿ ಅವರು ಏನಂತ ಗೆಸ್ ಮಾಡು ಅಂತ ಹೇಳಿ ಈ ಕಡೆ ಅಂಜುಗೆ ಟಾಸ್ಕ್ ನ ಕೊಡ್ತಾರೆ. ಅಂಜು ಅವರು ಯುಗಾದಿಗೆ ಬಟ್ಟೆ ಅಂತಿದ್ದಾಗೆ ಹೇ ಕಮಾನ್ ಅಂಜು ಅಂತ ಲಚ್ಚಿ ಅವ್ರು ಹೇಳಿ, ಹಬ್ಬಕ್ಕೆ ಬಟ್ಟೆನ ತಂದ್ಕೊಡೋದು ಸಂಪ್ರದಾಯ, ಹಬ್ಬಕ್ಕೆ ಗಿಫ್ಟ್ ತಂದ್ಕೊಡೋದಿದೆಯಲ್ಲ ಅದೊಂದು ದೊಡ್ಡ ಸರ್ಪ್ರೈಸ್. ಅಂಜು ಖುಷಿಯಿಂದ ಗಿಫ್ಟಾ ಏನದು ಅಂತ ಖುಷಿಯಿಂದ ಕೇಳ್ತಾ ಇರ್ತಾರೆ. ಈ ಕಡೆ ಗಿಫ್ಟ್ ಪ್ಯಾಕ್ ನ ತೋರಿಸ್ತಾರೆ. ಗಿಫ್ಟ್ ಪ್ಯಾಕ್ ನ ನೋಡಿ ಈ ಕಡೆ ಅಂಜು ಫುಲ್ ಖುಷಿಗೆ ಆ ಒಂದು ಗಿಫ್ಟ್ ಪ್ಯಾಕ್ ನ ಅಂಜು ಈಸ್ಕೊಂಡು ಓಪನ್ ಮಾಡಿ ನೋಡಿದಾಗ ರಿಂಗ್ ಬಾಕ್ಸ್ ಇರುತ್ತೆ. ಸೊ ಆ ಬಾಕ್ಸ್ ನ ಓಪನ್ ಮಾಡಿ ನೋಡಿದಾಗ ರಿಂಗ್ ಇರುತ್ತೆ. ರಿಂಗ್ ನ ನೋಡಿ ಫುಲ್ ಖುಷಿ ಆಗ್ತಾರೆ ಅಂಜು ಅವರು. ಥ್ಯಾಂಕ್ ಯು ಸೋ ಮಚ್ ಲಚ್ಚಿ ಅಂತ ಅಂಜು ಅವರು ಥ್ಯಾಂಕ್ಸ್ ನ ಹೇಳಿ ರಿಂಗ್ ಬಾಕ್ಸ್ ನ ಈ ಕಡೆ ಲಚ್ಚಿ ಕೈಗೆ ಕೊಟ್ಟು ಬೆರಳ್ ನ ತೋರಿಸ್ತಾರೆ. ಆ ರಿಂಗ್ ನ ನನಗೆ ಹಾಕು ಅಂತ ಹೇಳಿ ಲಚ್ಚಿ ಅವರು ಆ ಬಾಕ್ಸ್ ಇರುವಂತಹ ರಿಂಗ್ ನ ತಗೊಂಡು ಅಂಜು ಕೈಗೆ ಹಾಕ್ತಾರೆ. ಕೈಗೆ ಹಾಕ್ಬಿಟ್ಟು ಲಚ್ಚಿ ಅವರು ಇಷ್ಟ ಆಯ್ತಾ ಅಂತ ಕೇಳಿದಾಗ ಅಂಜು ಅವರು ತುಂಬಾ 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 ಅಂದ್ರೆ ಇಷ್ಟ ಆಯ್ತು. ಲಚ್ಚಿ ಅವರು ಆದ್ರೆ ನನಗೆ ಇಷ್ಟ ಆಗ್ಲಿಲ್ಲ. ಅಂಜು ಅವರು ಇಷ್ಟ ಆಗ್ಲಿಲ್ವಾ, ಏನ್ ಇಷ್ಟ ಆಗ್ಲಿಲ್ಲ? ಲಚ್ಚಿ ಅವರು ಗಿಫ್ಟ್ ತಗೊಂಡವರು ರಿಟರ್ನ್ ವಾಪಸ್ ಗಿಫ್ಟ್ ಕೊಟ್ರೇನೆ ನನಗೆ ಇಷ್ಟ ಆಗೋದು. ಅಂಜು ಅವರು ಅಯ್ಯೋಯ್ಯೋ ಐ ಆಮ್ ರಿಯಲಿ ಸಾರಿ ಲಚ್ಚಿ, ನಾನ್ ನಿನ್ ಏನು ತರ್ಲೇ ಇಲ್ಲ. ಅವರು ತರ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಅದು ನಿನ್ನ ಹತ್ರ ಇದೆ, ಅದನ್ನ ನೀನ್ ನನಗ್ ಕೊಟ್ರೆ ಸಾಕು ಅಂತ ಹೇಳ್ತಾರೆ. ಇನ್ನು ಅಂಜು ಅವರು ನನ್ನ ಹತ್ರ ಏನಿದೆ ಲಚ್ಚಿ ಅಂತ ಲಚ್ಚಿ ಮುಂದೆ ಹೋಗಿ ನಿಂತ್ಕೋತಾರೆ. ಲಚ್ಚಿ ಅವರು ತುಂಬಾ ರೊಮ್ಯಾಂಟಿಕ್ ಆಗಿ ಅಂಜು ಮುಂದೆ ಬರ್ತಾ ಇರ್ತಾರೆ. ಇನ್ನು ಈ ಕಡೆ ಸಡನ್ ಆಗಿ ಹೋದಂತಹ ಅಂಜು ಅವರು ಫುಲ್ ರೊಮ್ಯಾಂಟಿಕ್ ಆಗಿ ನಗ್ತಾರೆ. ಅದನ್ನ ನೋಡಿದಂತಹ ಲಚ್ಚಿ ಅವರು ಇದನ್ನ ನನಗ್ ಬೇಕಾಗಿತ್ತು, ನನಗೆ ನಿನ್ ನಗು ಹೇಳ್ತಾರೆ. ಇನ್ನು ಈ ಕಡೆ ಭಾಗ್ಯಮ್ಮ ಅವರು ಫುಲ್ ಟ್ರೆಡಿಷನಲ್ ಆಗಿ ಸೀರೆನ ಹಾಕೊಂಡು ರೆಡಿಯಾಗಿ ಮೆಟ್ಲಿಂದ ಕೆಳಗಡೆ ಇಳ್ಕೊಂಡು ಬರ್ತಾ ಇರ್ತಾರೆ. ಎಲ್ಲರೂ ಕೂಡ ಹಬ್ಬಕ್ಕೆ ರೆಡಿಯಾಗಿ ಹಾಲ್ ನಲ್ಲಿ ಕೂತಿರ್ತಾರೆ. ಇನ್ನು ಶಾರದಾ ಅವರು ಅಲ್ಲಿಗೆ ಬಂದಿದ್ದು ನೋಡಿ ಸಂಗೀತ ಅವರು ಶ್ರವಣ ನೋಡೋ ನಮ್ ಶಾರದನ್ನ ಕೊಟ್ಟಿರೋ ಸೀರೆ ಒಡವೆ ಎಲ್ಲ ನಮ್ ಶಾರದನ್ಗೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವೇನೋ. ಶ್ರವಣ್ ಅವರು ಅಶ್ವಿನಿ ಅವರು ಇಬ್ರು ಕೂಡ ಈ ಕಡೆ ಅವ್ರ ಹತ್ರ ಬಂದ್ಬಿಟ್ಟು ಹೌದು ಅಕ್ಕ, ಎಲ್ಲನೂ ಕೂಡ ಅವಳಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಈ ಒಡವೆ ಸೀರೆನಲ್ಲಿ ಅವಳು ದೇವತೆ ತರ ಕಾಣ್ತಾ ಇದ್ದಾಳೆ. ಸಂಗೀತ ಅವರು ಹೌದು ಕಣೋ, ನಮ್ ಶಾರದಾ ದೃಷ್ಟಿನೇ ಆಗ್ಬಿಡುತ್ತೆ ಇವಳಿಗೆ ಅಂತ ಹೇಳಿ ದೃಷ್ಟಿ ತೆಗಿತಾರೆ. ಶ್ರವಣ್ ಅವರು ಶಾರದಾ ಅಂತಿದ್ದಾಗೆ ಶಾರದಾ ಅವರು ಭಯ ಪಟ್ಕೊಂಡು ಸಂಗೀತ ಅವ್ರ ಹತ್ರ ಬಚ್ಚಿಟ್ಕೋತಾರೆ. ಅಶ್ವಿನಿ ಅವರು ಹೈಡ್ರಾಮಾನ ಸೃಷ್ಟಿ ಮಾಡ್ಕೊಂಡು ಅಮ್ಮ ಯಾಕೆ ಎದುರ್ಕೋತಾ ಇದ್ದೀರಾ, ಅಪ್ಪ ಇವರು ಸೀರೆ ಒಡವೆ ಎಲ್ಲನೂ ಕೂಡ ಇವರೇ ನಿಮಗ್ ಕೊಟ್ಟಿರೋದು. ಸಂಗೀತ ಅವರು ಹೌದು ಶಾರದಾ ನಮ್ ಶ್ರವಣ ಅಂತ ಹೇಳ್ತಾರೆ. ಆದ್ರೆ ಸಂಗೀತ ಅವ್ರ ಮಾತಿಗೆ ಈ ಕಡೆ ಒಂದ್ ರೀತಿ ಬೇಜಾರ್ ಮಾಡ್ಕೊಳೋ ಹಾಗೆ ಶಾರದಾ ಅವರು ನಿಂತ್ಕೋತಾರೆ. ಅದೇ ಸಂದರ್ಭ ಕರೆಕ್ಟ್ ಆಗಿ ಅಲ್ಲಿ ಸತ್ಯ ಮತ್ತೆ ಅಜಿತ್ ಅವರು ನಿಂತಿರ್ತಾರೆ. ಇನ್ನು ಭೂಮಿ ಅವರು ಬರ್ತಿರೋದನ್ನ ನೋಡಿದಂತಹ ಸಂಗೀತ ಅವರು ಭೂಮಿ ಅಂತ ಅಂತಿದ್ದಾಗೇನೆ ಅಜಿತ್ ಅವರು ಸಡನ್ ಆಗಿ ಭೂಮಿ ಕಡೆ ಕಣ್ಣ ಹಾಯಿಸ್ತಾರೆ. ಇನ್ನು ಭೂಮಿ ಅಂದಕ್ಕೆ ಈ ಕಡೆ ಸ್ಲೋ ಫ್ಲಾಟ್ ಆಗ್ತಾರೆ ಈ ಕಡೆ ಅಜಿತ್ ಸಾಹೇಬ್ರು. ಇನ್ನು ಮೆಟ್ಲನ್ನ ಇಳ್ಕೊಂಡ್ ಬರೋಂತಹ ಭೂಮಿಯವರು ಯಾವ ಕಡೆ ನೋಡ್ಕೊಂಡು ಸ್ಲಿಪ್ ಆಗ್ತಾರೆ. ಸಡನ್ ಆಗಿ ಅಜಿತ್ ಅವರು ಹೋಗಿ ಭೂಮಿ ಅವ್ರನ್ನ ಇಳ್ಕೋತಾರೆ. ಮನೆಯವರು ಎಲ್ಲರೂ ಕೂಡ ಈ ಒಂದು ದೃಶ್ಯನ ನೋಡಿ ಫುಲ್ ಖುಷಿಗೆ ಒಳಗಾಗ್ತಾರೆ. ಮತ್ತೆ ಭೂಮಿಯವರು ಇಬ್ರು ಕೂಡ ಕಣ್ಣಲ್ಲಿ ಕಣ್ಣ ಇಟ್ಟು ನೋಡ್ಕೋತಾ ಇರ್ತಾರೆ. ಇನ್ನು ಈ ಒಂದು ದೃಶ್ಯನ ನೋಡಿ ಸಂಗೀತ ದೃಷ್ಟಿ ತಕ್ಕೋತಾರೆ. ಅಲ್ಲೇ ಇರುವಂತಹ ಸತ್ಯ ಅವರು ಈ ಒಂದು ಸ್ವೀಟ್ ಮೆಮೊರೀಸ್ ನ ವಿಡಿಯೋ ಕ್ಯಾಪ್ಚರ್ ಮಾಡ್ಕೋತಾರೆ. ಈ ಕಡೆ ಸತ್ಯ ಅವರು ಇಬ್ರು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ, ಹಾಗೆ ನಿಂತ್ಕೊಳ್ಳಿ ಅಂತ ಹೇಳಿ ವಿಡಿಯೋ ಕ್ಯಾಪ್ಚರ್ ಮಾಡ್ತಾರೆ. ಅವರು ಇವರಿಬ್ಬರನ್ನ ನೋಡ್ತಾ ಇದ್ರೆ ನಂದೇ ದೃಷ್ಟಿ ತಗೋವಾಗಿದೆ, ಸಂಗೀತಮ್ಮ ನಿಮ್ದೇ ಸ್ಟೈಲ್ ನಲ್ಲಿ ದೃಷ್ಟಿ ತೆಗಿತಾರೆ, ಅದನ್ನ ತೆಗೆದ್ಬಿಡಿ ಅಂತ ಹೇಳಿದಾಗ ಸಂಗೀತ ಅವರು ಅಷ್ಟೇ ತಾನೇ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಈಗ ಜಸ್ಟ್ ಒಂದ್ ನಿಮಿಷ ತಗೊಂಡ್ ಬರ್ತೀನಿ ಇರು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅವರು ಬೂದ್ಗುಂಬಳಕಾಯನ್ನ ತಗೊಂಡು ದೃಷ್ಟಿ ತೆಗೆಯೋದಕ್ಕೆ ಅಂತ ಬಂದ್ಬಿಟ್ಟು ಅದ್ರ ಮೇಲೆ ಒಂದು ಕರ್ಪೂರನ ಹಚ್ಕೊಂಡು ಹತ್ರ ನಿಂತ್ಕೊಳ್ಳು ಅಂತ ಹೇಳಿ ತನ್ನ ಮಗ ಸೊಸೆ ಇಬ್ರು ಕೂಡ ದೃಷ್ಟಿ ತೆಗಿಯೋ ಪ್ರೋಗ್ರೆಸ್ ನ ಶುರು ಮಾಡ್ತಾರೆ. ಮಗ ಸೊಸೆ ಮೇಲೆ ಯಾರು ಕೆಟ್ಟ ದೃಷ್ಟಿನೂ ಬೀಳದೆ ಇರ್ಲಿ ಅಂತ ಹೇಳ್ಬಿಟ್ಟು ಸಚಿನ್ಗೆ ಸತ್ಯ ಇದನ್ನ ನೀನೇ ತಗೊಂಡೋಗ್ಬೇಕಪ್ಪ ಅಂತ ಹೇಳಿ
ಹೇಳಿದಾಗ ಇನ್ನು ಸತ್ಯ ಅವರು ಅದನ್ನು ಕೂಡ ಒಂದು ಫೋಟೋನ ಹೊಡ್ಕೊಂಡು ಕೊಡಿ ಅಂತ ಹೇಳ್ಬಿಟ್ಟು ಮತ್ತೆ ತನ್ನ ಸ್ನೇಹಿತ ಮತ್ತೆ ತಂಗಿಗೆ ಇಬ್ಬರಿಗೂ ಸಹ ದೃಷ್ಟಿನ ತೆಗೆದು ಯಾರ ಕಣ್ಣು ತಾಕ್ತಾ ಇರ್ಲಿ ಅಂತ ಹೇಳಿ ಹೋಗ್ತಾರೆ. ಇನ್ನು ಸಂಗೀತ ಅವರು ಕೈಯಲ್ಲಿ ನೆಟ್ಗೆನ ತಕೊಂಡು, ಅಲ್ಲ ಎಲ್ರು ಕೂಡ ಹೀಗೇನೆ ನಿಂತ್ಕೊಂಡಿರ್ತೀರಾ ಅಥವಾ ಕೆಲ್ಸನೂ ಕೂಡ ಮಾಡ್ತೀರಾ? ಎಲ್ರು ಕೂಡ ಒಂದೊಂದ್ ಕೆಲಸ ಮಾಡಿ, ಬೇಕಾದಷ್ಟು ಕೆಲಸ ಇದೆ, ಬಾ ಭೂಮಿ, ಬಾ ರೋಜಿತಾ, ಲವಿ, ಬಾ ಶಾರದಾ ಅಂತ ಹೇಳಿ ಎಲ್ಲರನ್ನು ಕರ್ಕೊಂಡು ಸಂಗೀತ ಅವ್ರು ಹೋಗ್ತಾರೆ. ಭೂಮಿ ಮುಖನ ನೋಡಿ ಅಜಿತ್ ಒಂದ್ ರೀತಿ ಗೊಂದಲ ಮತ್ತೆ ಮನ್ಸಿಗೆ ನೋವು ಮಾಡ್ಕೊಳ್ಳೋಂತಹ ಪ್ರೋಗ್ರೆಸ್ ನ ಸ್ಟಾರ್ಟ್ ಮಾಡಿ ನೊಂದ್ಕೊಂಡು ಭೂಮಿ ಮುಖನ ನೋಡ್ತಾ ಇರ್ತಾರೆ. ಕೂಡ ಅಲ್ಲಿಂದ ಸೈಲೆಂಟ್ ಆಗಿ ಏನು ಮಾತಾಡದೆ ಹೊರಟೋಗ್ತಾರೆ. ಆದ್ರೆ ಅಜಿತ್ ಮಾತ್ರ ಭೂಮಿನ ನೋಡ್ಕೊಂಡೇ ನಿಂತಿರ್ತಾರೆ ಮನ್ಸಲ್ಲಿ. ಹೊರಗಡೆ ಬಂದು ಭೂಮಿಯವರು ರಂಗೋಲಿಗೆ ಕಲರ್ನ ತುಂಬ್ತಾ ಇರ್ತಾರೆ. ಮನೆ ಗಂಡಸರೆಲ್ಲ ಸೇರ್ಕೊಂಡು ಮನೆಗೆ ಹೂವಿನ ಅಲಂಕಾರನ ಮಾಡ್ತಾ ಇರ್ತಾರೆ. ಸತ್ಯ ಅವರು ರಾಮಣ್ಣ, ಶ್ರವಣ್ ಅವ್ರು ಹೇಳ್ತಾರಲ್ಲ, ಯಾವಾಗ್ಲೂ ಕೂಡ ಮನೆಗೆ ಹಬ್ಬ ಹರಿದಿನ ಬಂದಾಗ ಶೃಂಗಾರ ಮಾಡಬಾರ್ದು, ರೀತಿ ಸಂತೋಷವಾಗಿರ್ಬೇಕು ಅಂತ, ಇಡೀ ದಿನ ಸಂತೋಷವಾಗಿರ್ಬೇಕು ಅಂತ ಹಾಗೆ ಸಂದರ್ಭಗಳು ಒದಗಿ ಬರ್ತಾ ಇದೆ. ಹಿರೋಣ ನಮ್ಮ ಮನೆಗೆ ಇವಾಗ ಭಾಗ್ಯಮ್ಮ ಬಂದಿದ್ದಾರೆ, ಶಾರದಮ್ಮ ಬಂದಿದ್ದಾರೆ, ಸಂಭ್ರಮದ ಮೇಲೆ ಸಂಭ್ರಮ, ಖುಷಿ, ಏನಂತೀಯ ಲಚ್ಚಿ ಹೇಳ್ತಾ ಇರ್ತಾರೆ. ಇನ್ನು ಭೂಮಿ ಅವರು ರಂಗೋಲಿ ಬಿಡಿಸಿರೋದನ್ನ ನೋಡಿದಂತಹ ಸಂಗೀತ ಸತ್ಯ ಅವರು, ಆಹಾ ಭೂಮಿ ಅದ್ಭುತ ಅದ್ಭುತ ಕಲಾ ಪ್ರತಿಮಗಳು, ಎಷ್ಟು ಚಂದ ರಂಗೋಲಿ ಬಿಡ್ತಾ ಇದೆಯಾ ಅನ್ನೋ ಅಷ್ಟರಲ್ಲಿ ಅಲ್ಲಿಗೆ ಅಜಿತ್ ಅವ್ರ ಎಂಟ್ರಿ ಕೂಡ ಆಗುತ್ತೆ. ಅವ್ರನ್ನ ನೋಡಿದಂತಹ ಸತ್ಯ ಅವರು, ಏನಪ್ಪ ನೀನು ಈಗ ಹೀರೋ ತರ ಬರ್ತಾ ಇದೀಯಾ? ಅಜಿತ್ ಅವರು ಹೀರೋ ತರ ಅಲ್ಲ ಸತ್ಯಣ್ಣ, ಹೀರೋನೇ ಅಂತ ಹೇಳ್ತಾರೆ. ಇನ್ನು ಸತ್ಯ ಅವರು, ಹೂನಪ್ಪ ಹೀರೋನೇ, ಅರ್ಥ ಆಯ್ತು. ಆ ಹೆಣ್ಮಕ್ಳು ಎಷ್ಟು ಫಾಸ್ಟ್ ಆಗಿ ಕೆಲಸ ಮಾಡ್ತಾ ಇದಾರೆ, ನಾವೇ ಗಂಡ್ ಮಕ್ಳು ತುಂಬಾ ಹಿಂದೆ ಉಳಿದಿದೀವಿ, ಕೆಲ್ಸನೂ ಕೂಡ ಆಗಿಲ್ಲ. ಇನ್ನು ರಾಮ್ ಅವರು, ಹೌದು ಸತ್ಯ, ನಮ್ ಭೂಮಿ ಅಂತೂ ತುಂಬಾನೇ ಇಂಟೆಲಿಜೆಂಟ್, ಇಂತ ಒಂದು ಸೊಸೆನ ಪಡೆಯೋದಕ್ಕೆ ನಾನ್ ತುಂಬಾನೇ ಅದೃಷ್ಟ ಮಾಡಿದೀನಿ ಕಣೋ ಅಂತ ರಾಮ್ ಅವ್ರು ಹೇಳೋ ಮಾತು ಭೂಮಿ ಅವ್ರ ಮನಸ್ಸಿಗೆ ತುಂಬಾ ಚೆನ್ನಾಗಿ ನಾಟುತ್ತೆ. ಸೊ ಅವರು ಹಾಗಾಗಿ ಖುಷಿಗೆ ಒಳಗಾಗ್ತಾರೆ. ಅದೇ ಸಂದರ್ಭ ಕರೆಕ್ಟ್ ಆಗಿ ಈ ಒಂದು ಮಾತನ್ನ ಕೇಳಿಸ್ಕೊಂಡು ಹೊರಗಡೆ ಬಂದಂತಹ ಸಂಗೀತ ಅವರು, ಓಹೋ ಮಾವ ಸೊಸೆನ ಹೊಗಳ್ತಾ ಇದ್ದಾರೆ, ಈ ಮದ್ವೆ ಆಗಿ ಇಷ್ಟು ವರ್ಷ ಆಗಿದೆ, ಯಾವತ್ತಾದ್ರೂ ಒಂದೇ ಒಂದಿನ ನೀವು ನನ್ನನ್ನ ಈ ರೀತಿ ಹೊಗಳಿದೀರಾ? ಬಿಡ್ರಿ ನೋಡೋಣ. ಲಚ್ಚಿ ಅವರು ಅವ್ರ ತಾಯಿನ ಕಾಲೆಳಿಬೇಕು ಅಂತ ಹೇಳಿ ನೀನಂತ ಕೆಲಸ ಮಾಡಿದ್ರೆ ತಾನೇ ಹೊಗಳ್ಬೇಕು ಅಂತ ಅನ್ಸೋದು ನಿನ್ನ. ಲಚ್ಚಿ ಮಾತಿಗೆ ಸಂಗೀತ ಅವ್ರು ಏನೋ ಅಂದೆ ಅಂತಿದ್ದಾಗೇನೆ ಲಚ್ಚಿ ಅವರು, ನೀನ್ ಆ ರೀತಿ ಕೆಲಸ ಮಾಡಿದ್ರೆ ತಾನೇ ನಿನ್ನನ್ನು ಹೊಗಳೋದಿಕ್ಕೆ ಅಂತ ಅಂದೆ ಅಂತ ಹೇಳಿ ಅವ್ರಮ್ಮ ಮತ್ತೆ ಟಾಂಗ್ ಕೊಡ್ತಾರೆ. ಶ್ರವಣ್ ಅವರು ತನ್ನ ತಂಗಿ ಪರ ಕೊಂಡು, ನಮ್ಮ ಭಾವ ಇದ್ ಮಾಡಿದ್ದಕ್ಕೆ ಇಂತ 3 ಮುತ್ತು ಮಕ್ಳುಗಳನ್ನ ನಮ್ಗೆ ಕೊಟ್ಟಿರೋದು ತಿಳ್ಕೊ ಹೇಳ್ತಾರೆ. ಇನ್ನು ಸಂಗೀತ ಅವರು, ಹಾ ಕೇಳಿಸ್ಕೊಂಡೇನೋ ಕಳ್ಳ, ನನಗೆ ರೇಗಿಸ್ತಿ ಅಂತ ಲಚ್ಚಿಗೆ ಹೊಡಿತಾರೆ. ಇನ್ನು ಭೂಮಿಯವರು ರಂಗೋಲಿ ಹಾಕಿ ಮೇಲ್ಗಡೆ ಎದ್ ನಿಂತ್ಕೋತಾರೆ. ಸಂಗೀತ ಅವರು ಆ ರೀತಿ ಮಾಡಿದ್ದನ್ನು ನೋಡಿ ಈ ಕಡೆ ಸತ್ಯ ಅವರು, ಸಂಗೀತಮ್ಮ 3 ರತ್ನಗಳು ಅಂತ ಹೇಳಿ ನಿಮ್ಮನೆ ಮಕ್ಕಳು ಮಾತ್ರ ಹೊಗಳ್ತಾ ಇದ್ದೀರಾ, ನನ್ನನ್ನು ಜೊತೆಗೆ ಸೇರ್ಸ್ಕೊಳ್ಳಿ ಅಷ್ಟೇ, ಅರ್ತ್ಬಿಟ್ಟಿರಾ ಅಂತಿದ್ದಾಗೇನೆ ಸಂಗೀತ ಅವರು, ನಿನ್ನ ಯಾಕೋ ಮರಿಲಿ, ಸುಮ್ನೆ ಇರು ಅಂತ ಹೇಳಿ ಭೂಮಿ ಹತ್ರ ಬರ್ತಾರೆ. ಸಂಗೀತ ಅವರು, ಏನೇ ಹೇಳಿ ನಮ್ಮ ಯಜಮಾನ್ರು ಹೇಳ್ದಾಗೆ ಭೂಮಿ ಮನೇಲಿ ಇಲ್ಲ ಅಂತ ಅಂದ್ರೆ ಒಂದು ಕೆಲ್ಸನೂ ಕೂಡ ಆಗೋದಿಲ್ಲ, ಇಲ್ಲ ಅಂತ ಅಂದ್ರೆ ನಮ್ಮ ಮನೇಲಿರೋರು ಎಲ್ರಿಗೂ ಸಹ ಕೈಕಾಲ್ ನಡ್ಕ ಶುರು ಆಗ್ಬಿಡುತ್ತೆ, ಅಷ್ಟು ಡಿಪೆಂಡ್ ಆಗಿದೀವಿ ಈ ಭೂಮಿ ಮೇಲೆ ಅಲ್ವಾ? ಸಂಗೀತ ಅವ್ರ ಮಾತಿಗೆ ರಾಮ್ ಅವ್ರು ಹೇಳ್ತಾರೆ, ಅದನ್ನೇ ಅಲ್ವೇನೆ ನನ್ನ ಅವಾಗ್ಲಿಂದ ಹೇಳಿದ್ದು ಅಂತ ಹೇಳ್ತಿದ್ದಾಗೇನೆ ಸಂಗೀತ ಅವ್ರು, ಆಯ್ತು ಬಿಡಿ ಕೂಡ ಅದನ್ನೇ ಹೇಳ್ತಾ ಇರೋದು. ಭೂಮಿ ರಂಗೋಲಿ ಎಲ್ಲ ಹಾಕಾಯ್ತಾ ಅಂತಿದ್ದಾಗೆ ಭೂಮಿ ಅವರು, ಆಯ್ತು ಅತ್ತೆ ಅಂತ ಹೇಳ್ತಾರೆ. ಇನ್ನು ಸಂಗೀತ ಅವರು, ಬೇಗ ಬಾ, ನಾನು ದೇವ್ರ ಮನೆ ಎಲ್ಲ ರೆಡಿ ಮಾಡ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ಇನ್ನು ಅಲ್ಲೇ ಇರುವಂತಹ ಅವ್ರನ್ನೆಲ್ಲ ಅಜಿತ್, ಸತ್ಯ, ಲಚ್ಚಿ ಮತ್ತೆ ರಾಮ್, ಶ್ರವಣ್ ಅವ್ರನ್ನ ನೋಡಿ, ಇಲ್ಲೇ ಮಾತಾಡ್ತಾ ನಿಂತ್ಕೊಂಡ್ಬಿಡ್ಬೇಡಿ, ನೀವು ಬೇಗ ಎಲ್ಲ ಕೆಲಸ ಮಾಡಿ ಬನ್ನಿ ಆಯ್ತಾ ಅಂತ ಹೇಳಿ ಸಂಗೀತ ಅವರು ಈ ಕಡೆ ಸತ್ಯ ಅವ್ರ ಒಂದ್ ಏಟ್ನ ಹೊಡೆದ್ಬಿಟ್ಟು ಒಳಗಡೆ ಹೋಗ್ತಾರೆ. ಎಲ್ಲರೂ ಕೂಡ ಒಬ್ಬೊಬ್ಬರೇ ಒಳಗಡೆ ಹೋಗ್ತಾರೆ. ಆದ್ರೆ ಭೂಮಿ ಮತ್ತೆ ಅಜಿತ್ ಅವ್ರು ಮಾತ್ರ ಮನೆ ಹೊರಗಡೆ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಭಾವುಕರಾದಂತಹ ಅಜಿತ್ ಅವ್ರನ್ನ ಭೂಮಿ ಅವರು ನೋಡ್ತಾ ಇರ್ತಾರೆ. ಇಬ್ರು ಕೂಡ ಭಾವುಕರಾಗೇನೆ ಒಂದ್ ರೀತಿ ಮೌನ ಮಗ್ಧರಾಗಿ ನಿಂತ್ಕೋತಾರೆ. ಇನ್ನು ಭೂಮಿ ಅವರು ಮನೆ ಒಳಗಡೆ ಹೋಗ್ತಾರೆ. ಅಜಿತ್ ಅವರು ಅಲ್ಲೇ ನಿಂತಿರ್ತಾರೆ. ನಿಂತ್ಕೊಂಡು ಯೋಚನೆ ಮಾಡ್ತಾ ಭೂಮಿ ಬಗ್ಗೆ, ಭೂಮಿ ಹಾಕಿರೋ ರಂಗೋಲಿ ನೋಡ್ತಾ ಒಂದು ರೀತಿ ಮನಸ್ಸಿಗೆ ಅವರೇ ಸಮಾಧಾನ. ಈ ಒಂದು ಸಂಚಿಕೆಗೆ ಮುಕ್ತಾಯವಾಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಈ ವಿಡಿಯೋ ಅನಿಸಿಕೆ ಏನಿಸ್ತು ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.